ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಕಂಪ್ಯೂಟರ್ ಸೈನ್ಸ್ ಪ್ರಥಮ PUCಯ ಸೈನ್ಸ್ ಆಗಿರ್ಬೋದು, ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ ಅಪ್ಲೋಡನ್ನು ಮಾಡಿಕೊಡುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ಕೆಲವೊಂದು ಕ್ವಶನ್ ಪೇಪರ್ ವಿತೌಟ್ ಕೀ ಆನ್ಸರ್ ಅಪ್ಲೋಡ್ ಮಾಡಿರ್ತೇವೆ. ಯಾಕಂದರೆ ಸಮಯನೇ ಇರಲ್ಲ ಆನ್ಸರ್ಸ್ಗಳನ್ನ ರೆಡಿ ಮಾಡಿಕೊಂಡು ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ನಿಮಗೆಲ್ಲ ಹಾಕಲಿಕ್ಕೆ. ಹಾಗಾಗಿ ಈ ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡ್ಕೊಂಡು ಬಂದಿದ್ದೇನೆ. ಬನ್ನಿ, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ಬರೆದ್ರೆ ಭಾಳ ಈಸಿಯಾಗಿ ಇರುತ್ತೆ. 1200 ಕಿಲೋಬೈಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 1 ಮೆಗಾಬೈಟ್ ಅಂತ. ಹೌದಲ್ವಾ? ಎಲ್ಲರಿಗೂ ಕೂಡ ಗೊತ್ತು. ಡಿಫ್ರೆನ್ಸ್ ಗೊತ್ತಿದ್ದರೆ ಪಟ ಬರೀತಾ ಹೋಗ್ಬಿಡ್ತೀರಾ. ನೆಕ್ಸ್ಟ್ ಕ್ವಶನ್ ನಂಬರ್ 2, ROM ಸ್ಟ್ಯಾಂಡ್ಸ್ ಫಾರ್ ಡ್ಯಾಶ್ ಅಂತ ಇದೆ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅನ್ನುವಂಥದ್ದು ಭಾಳ ಜನ ಬರೆದು ಬಿಡ್ತೀರಾ, ಅದು ತಪ್ಪು. ಇಲ್ಲಿ ಸರಿಯಾದ ಉತ್ತರ ಒಂದು ರೀಡ್ ಓನ್ಲಿ ಮೆಮೊರಿ ಆಗಿ ಇರುತ್ತದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ಡ್ಯಾಶ್ ಇಸ್ ಅ ಸಿಸ್ಟಮ್ ಸಾಫ್ಟ್ವೇರ್ ದಟ್ ಆಪರೇಟ್ಸ್ ದಿ ಕಂಪ್ಯೂಟರ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, ಆಪರೇಟಿಂಗ್ ಸಿಸ್ಟಮ್ ಅಂತ. ನೋಡಿ, ಆಪರೇಟಿಂಗ್ ಸಿಸ್ಟಮ್ ಇದ್ರೇ ತಾವುಗಳು ನಿಮ್ಮ ಒಂದು ಕಂಪ್ಯೂಟ್ರಲ್ಲಿ ಏನು ಮಾಡ್ಬೋದು, ಸಾಫ್ಟ್ವೇರ್ಸ್ಗಳನ್ನು ಇನ್ಸ್ಟಾಲ್ ಮಾಡ್ಬೋದು. ಆಪರೇಟಿಂಗ್ ಸಿಸ್ಟಮ್ ಇದ್ರೇ ಕಂಪ್ಯೂಟರ್ ಸ್ವಿಚ್ ಆನ್ ಆಗುವಂಥದ್ದು. ಕ್ವಶನ್ ನಂಬರ್ 4, ಎ ನಂಬರ್ 236 ಈಸ್ ವ್ಯಾಲಿಡ್ ಇನ್ ಡ್ಯಾಶ್ ಅಂತ ಇದೆ. ಆಲ್ ಆಫ್ ದಿ ಅಬೌವ್ ಅಂತ ಒಂದು ಆನ್ಸರ್. ಡೆಸಿಮಲ್ಲು ನಂತರದಲ್ಲಿ ಏನಿದು ಆಯಿತಾ, ಹೆಕ್ಸಾಡೆಸಿಮಲ್, ಈ ರೀತಿಯಾಗಿ. ಕ್ವಶನ್ ನಂಬರ್ 5, ದ ಬೇಸ್ ಆಫ್ ಹೆಕ್ಸಾಡೆಸಿಮಲ್ ನಂಬರ್ ಸಿಸ್ಟಮ್ ಇಸ್ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತೆ, 16 ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 6, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಡಿಜಿಟಲ್ ಪರ್ಸನಲ್ ಅಸಿಸ್ಟೆಂಟ್ ಅಂತ ಇದೆ. ಇದಕ್ಕೆ ಕ್ವಶನ್ ನಂಬರ್ 6ಕ್ಕೆ ಸರಿಯಾದ ಉತ್ತರ ಬಂದು ಬೋತ್ ಎ ಆ್ಯಂಡ್ ಬಿ ಅಂತ ಇದೆಯಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 7, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಎ ಕ್ಲೌಡ್ ಸರ್ವೀಸ್ ಅಂತ ಇದೆ. ಕ್ವಶನ್ ನಂಬರ್ 7ಗೆ ಸರಿಯಾದ ಉತ್ತರ MAAS ಅಂತ ಇದೆಯಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 8, ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲನೇಷನ್ ಟು ಸಾಲ್ವ್ ದ ಗಿವನ್ ಪ್ರಾಬ್ಲಮ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು algorithm is the right answer. Question number 9, my dear children, the process of checking the correctness of a program is dash ಅಂತ ಇದೆ. Question number 9 right answer is debugging is the right answer. Question number 10, my dear children, the choice of algorithm should be made on the dash ಅಂತ ಇದೆ. 10ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ basis on time and space complicity is the right answer. Question number 11, my dear children, the error occurs due to spelling mistake is dash syntax error ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 12, ದಿ ಎಕ್ಸ್ಟೆನ್ಷನ್ ಆಫ್ ಪೈಥಾನ್ ಸೋರ್ಸ್ ಕೋಡ್ ಫೈಲ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 12ಕ್ಕೆ ಸರಿಯಾದ ಉತ್ತರ ಬಂದು PY ಅಂತ ಇದೆಯಲ್ವ, ಅದು ರೈಟ್ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 13, ಮೈ ಡಿಯರ್ ಚಿಲ್ಡ್ರನ್, ಇನ್ ಪೈಥಾನ್ ಎವ್ರಿಥಿಂಗ್ ಈಸ್ ಟ್ರೀಟೆಡ್ ಆಸ್ ಎ ಡ್ಯಾಶ್ ದಟ್ ಈಸ್ ವೇರಿಯಬಲ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಆದರೆ ವಿದ್ಯಾರ್ಥಿಗಳು ಇಲ್ಲಿ ಆಬ್ಜೆಕ್ಟ್ ಅಂತಲೂ ಕೂಡ ಹೇಳ್ತಾ ಇದ್ದಾರೆ, ದಯವಿಟ್ಟು ಸ್ವಲ್ಪ ಕ್ಲಾರಿಫಿಕೇಷನ್ ಮಾಡಿಕೊಳ್ಳಿ ಆಯಿತಾ. ಫ್ಲೋ ಆಫ್ ಕಂಟ್ರೋಲ್ ಇನ್ವಾಲ್ವ್ಸ್ ಡ್ಯಾಶ್ ಅಂತ ಇದೆ. 14ನೆಯ ಪ್ರಶ್ನೆ, ಆಲ್ ಆಫ್ ದಿ ಅಬೌವ್. ಕ್ವಶನ್ ನಂಬರ್ 15, ದ ಸಿಂಬಲ್ ಆಫ್ ಪೈಥಾನ್ ಪ್ರಾಂಪ್ಟ್ ಈಸ್ ಡ್ಯಾಶ್ ಅಂತ ಇದೆ. ಆಪ್ಷನ್ ಬಿ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗಿರುತ್ತೆ. ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೋಡೋಣ. CPU ಸ್ಟೋರ್ಸ್ ಡಾಟಾ ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಇನ್ ದಿ ಡ್ಯಾಶ್ ಮೆಮೊರಿ ಅಂತ ಇದೆ. ರಿಜಿಸ್ಟರ್ ಮೆಮೊರಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ISCII ರಿಟರ್ನ್ಸ್ ಆಲ್ ಡ್ಯಾಶ್ ASCII ಕೋರ್ಸ್ ಅಂತ ಇದೆ. 128 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ತಪ್ಪಾಗಿ ಆನ್ಸರನ್ನು ಬರೆದಿದ್ದಾರೆ. ಕ್ವಶನ್ ನಂಬರ್ 17ಗೆ 128 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 18, ಮೈ ಡಿಯರ್ ಚಿಲ್ಡ್ರನ್, ಡ್ಯಾಶ್ ಇಸ್ ಅ ಫಸ್ಟ್ ಸ್ಟೆಪ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್ ಅಂತ ಇದೆ. ಯಾವುದೇ ಒಂದು ಪ್ರಶ್ನೆ, ಯಾವುದೇ ಒಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಮೊದಲು ತಾವುಗಳು ಅನಾಲಿಸಿಸನ್ನು ಮಾಡಬೇಕು. ಅದನ್ನು ನಾವು ಅನಾಲಿಸಿಂಗ್ ಅಂತ ಹೇಳ್ತೀವಿ. ಆಪ್ಷನ್ ಇದೆ. ಕ್ವಶನ್ ನಂಬರ್ 19, ಪೈಥಾನ್ ಯೂಸಸ್ ಡ್ಯಾಶ್ ಅಸ್ ಸಪ್ರೇಟ್ ಟು ಕೋಡ್ ಬ್ಲಾಕ್ಸ್ ಅಂತ ಇದೆ. ಇದನ್ನು ನಾವು ಇಂಡೆಂಟೇಷನ್ ಅಂತ ಕರೆಯುತ್ತೇವೆ. ಇಂಡೆಂಟೇಷನ್ ಅಂತ 128 ಇಲ್ಲಿ ಮಗು ರಾಂಗಾಗಿ ಉತ್ತರವನ್ನು ಬರೆದಿದ್ದಾರೆ. ಕ್ವಶನ್ ನಂಬರ್ 20, ಕಣ್ರಿ, ಡ್ಯಾಶ್ ಇಸ್ ದ ಎಕ್ಸಾಂಪಲ್ ಫಾರ್ ಇಮ್ಯೂಟಬಲ್ ಡಾಟಾ ಟೈಪ್ ಅಂತ ಇದೆ. ಇದಕ್ಕೆ ಮಕ್ಕಳು ಬೋಲಿನ್ ಅಂತ ಇದ್ದರೆ, ಆದರೆ ಲೀಸ್ಟ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಏನಂತೀರ ಸಾಲ್ವ್ ಮಾಡ್ಕೋಬೋದು ಆಯಿತಾ. ದಯವಿಟ್ಟು ವಿದ್ಯಾರ್ಥಿಗಳೇ ಒಂದು ಕಮೆಂಟು ಹಾಗೂ ಲೈಕ್ ಕೊಡುವುದನ್ನು ಮರೆಯಬೇಡಿ. ಜೊತೆಗೆ ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮ್ಮ ಹತ್ರ ಸರಿಪಡಿಸಿಕೊಳ್ಳಿ. ಇನ್ನೊಂದು ಮುಖ್ಯವಾದ ವಿಷಯ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಇಂಗ್ಲೀಷಿನ ಗ್ರಾಮರಿನ ವೀಡಿಯೋಸ್ಗಳು ಇರುತ್ತವೆ ಸರ್, ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ಏನು ಹೇಳಿದ್ನಲ್ವಾ, ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ಗಡೆಗೆ ಕಳಿಸೋದನ್ನು ಮರೆಯಬೇಡಿ.